ರಷ್ಯಾದ ಮಾಸ್ಕೋದಲ್ಲಿ ಉಗ್ರರಿಂದ ಗುಂಡಿನ ದಾಳಿಗೈಯಲಾಗಿದೆ. ಉಗ್ರರ ಗುಂಡಿಗೆ ಮಾಲ್ನಲ್ಲಿ ರಕ್ತ ದೋಕುಳಿಯೇ ಹರಿದು ಹೋಗಿದೆ. ರಷ್ಯಾದ ಮಾಸ್ಕೋದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ನಡೆಸಲಾಗಿದ್ದು, ಉಗ್ರರ ಗುಂಡಿಗೆ ಮಾಲ್ನಲ್ಲಿ ರಕ್ತ ದೋಕುಳಿಯೇ ಹರಿದಿದೆ. ರಾಕ್ ಮ್ಯೂಸಿಕ್ ಕಾರ್ಯಕ್ರಮದ ವೇಳೆ ಭೀಕರ ದಾಳಿ ನಡೆಸಲಾಗಿದೆ. ಇನ್ನು ಕ್ರೋಕಸ್ ಸಿಟಿ ಹಾಲ್ನಲ್ಲಿ ನಾಗರಿಕರ ನರಮೇಧವೇ ಆಗಿರುವಂತದ್ದು. 4-5 ಉಗ್ರರಿಂದ ಮಾಲ್ನಲ್ಲಿ ಗುಂಡಿನ ಸುರಿಮಳೆಗೈಯಲಾಗಿದೆ. ಈ ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. 150ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಮುಂಬೈ ದಾಳಿಯನ್ನ ನೆನಪಿಸಿದೆ ಭಯೋತ್ಪಾದಕರ ದುಷ್ಕೃತ್ಯ. 2 ದಶಕಗಳಲ್ಲೇ ರಷ್ಯಾದಲ್ಲಿ ನಡೆದಂತಹ ಭೀಕರರ ಉಗ್ರ ದಾಳಿಯಾಗಿದೆ. ಭೀಕರ ದಾಳಿಯ ಹೊಣೆ ಹೊತ್ತಿದೆ ಐಸಿಸ್ ಉಗ್ರ ಸಂಘಟನೆ. ರಷ್ಯಾದ ಮಾಸ್ಕೋದಲ್ಲಿ ಉಗ್ರರಿಂದ ಭೀಕರ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ. ಉಗ್ರರ ಗುಂಡಿಗೆ ಸಂಗೀತ ಕೇಳಲು ಬಂದವರ ರಕ್ತವನ್ನ ಚೆಲ್ಲಾಡಿದ್ದಾರೆ ಉಗ್ರರು. ಪಿಕ್ನಿಕ್ ರಾಕ್ ಬ್ಯಾಂಡ್ನಿಂದ ಸಂಗೀತ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಉಗ್ರರು ರಕ್ತವನ್ನೇ ಚೆಲ್ಲಾಡಿದ್ದಾರೆ. ಸಂಗೀತ ಶುರುವಾಗುವ ಮೊದಲೇ ಗುಂಡಿನ ಮೊರತಾಲಿ ಕೇಳಿ ಬಂತು. ಹಾಲ್ಗೆ ನುಗ್ಗಿ ಗುಂಡಿನ ಮಳೆಗರೆದಿದ್ದಾರೆ 4-5 ಉಗ್ರರು. ನೋಡ್ತಲೇ ದಿಕ್ಕಾಪಾಲಾಗಿ ಓಡಿದ್ದಾರೆ ಅಲ್ಲಿನ ಜನ. ಓಡಿ ಹೋದವರನ್ನ ಬೆನ್ನತ್ತಿ ಗುಂಡಿಟ್ಟಿದ್ದಾರೆ ದುಷ್ಕರ್ಮಿಗಳು. ಬಳಿಕ ಮಾಲ್ನಲ್ಲಿ ಬಾಂಬ್ ಅನ್ನ ಸ್ಫೋಟಿಸಿ ಉಗ್ರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಾಂಬ್ ಸ್ಫೋಟಕ್ಕೆ ಮಾಲ್ಗೆ ಬೆಂಕಿ ಹೊತ್ತಿಕೊಂಡು ಧಗಧಗನೆ ಹೊತ್ತಿ ಉರಿದಿದೆ. 3 ಹೆಲಿಕಾಪ್ಟರ್ ಮೂಲಕವಾಗಿ ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸವನ್ನೇ ಪಡಬೇಕಾಯಿತು. ಮನಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿರುವಂತಹ ಉಗ್ರರು 60ಕ್ಕೂ ಹೆಚ್ಚು ಮಂದಿಯನ್ನ ಕೊಂದು ಹಾಕಿದ್ದಾರೆ. ರಷ್ಯಾದ ಮಾಸ್ಕೋದಲ್ಲಿ ಆಗಿರುವಂತದ್ದು. ಕ್ಷಣಕ್ಕೂ ಇನ್ನೂ ಹೆಚ್ಚುತ್ತಲೇ ಇದೆ ಸಾವಿನ ಸಂಖ್ಯೆ. ಯಾಕಂದ್ರೆ ಗಾಯಗೊಂಡಿರೋರ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿದೆ. 60ಕ್ಕೂ ಹೆಚ್ಚು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. 150ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕೆಲವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾ ಇದ್ದಾರೆ. 5 ಜನ ಬಂದೂಕುಧಾರಿಗಳು ಗುಂಡಿನ ಸುರಿಮಳೆಗರೆದ್ರು. ನಿನ್ನೆ ರಾತ್ರಿ ಪ್ರತಿಷ್ಠಿತ ಶಾಪಿಂಗ್ ಮಾಲ್ನಲ್ಲಿ ಹರಿದಿದೆ ನೆತ್ತರ ಕೋಡಿ. ಕ್ರಾಕಸ್ ಸಿಟಿ ಸೆಂಟರ್ ಹಾಲ್ನಲ್ಲಿ ನಡೆದಂತಹ ಒಂದು ನರಮೇಧ ಇದು. ರಾಕ್ ಮ್ಯೂಸಿಕ್ ಕಾರ್ಯಕ್ರಮದ ವೇಳೆ ಭೀಕರ ದಾಳಿ ನಡೆದಿದೆ. ಸುಮಾರು 4-5 ಜನ ಬಂದೂಕುಧಾರಿಗಳು ಬಂದು ಮನಸೋ ಇಚ್ಛೆ ಗುಂಡಿನ ದಾಳಿಗೈದಿದ್ದಾರೆ. ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ನಲ್ಲಿ ಬರೆದಿರುವಂತಹ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ದಾಳಿಯಲ್ಲಿ ಮೃತಪಟ್ಟವರಿಗೆ ಪ್ರಧಾನಿ ಮೋದಿ ಇದೇ ಸಂದರ್ಭದಲ್ಲಿ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಭಾರತ ರಷ್ಯಾ ಸರ್ಕಾರ ಹಾಗೂ ಜನರ ಜೊತೆ ಇದೆ. ಮಾಲ್ಗೆನೇ ಬಾಂಬ್ ಬಿಟ್ಟಿದ್ರು. ಮಾಲ್ಗೆನೇ ಬಾಂಬ್ ಬಿಟ್ಟರು ಉಗ್ರರು. ನರಮೇಧ ನಡೆಸಿದರು. ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ನುಗ್ಗಿ ಅಕ್ಷರಶಃ ಮಾರಣ ಹೋಮ. 60 ಜನ ಸಾವನ್ನಪ್ಪಿದ್ದಾರೆ. 150 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾನೇ ಇದೆ. ಎಷ್ಟರ ಮಟ್ಟಿಗೆ ಗುಂಡಿನ ಸುರಿಮಳೆಗೈದ್ರು, ಬಾಂಬ್ ಸ್ಫೋಟ ಮಾಡಿದ್ರು.